ಸಂಪತ್ತು ಪದವಿ ಬದಿಗಿಟ್ಟು ಸುಸಂಸ್ಕೃತ ಸಂಗಾತಿಯನ್ನ ಆಯ್ಕೆ ಮಾಡಿ ವಿಠ್ಠಲ ಸಾಲಿಯಾನ ಸಲಹೆ. ಬೋಜ ಗ್ರಾಮದಲ್ಲಿ ವಧುವರರ ಪರಿಚಯ ಮೇಳ. ವಧುವರರು ತಮ್ಮ ಬಾಳ ಸಂಗಾತಿಯನ್ನ ಆಯ್ಕೆ ಮಾಡುವಾಗ ಆತನ ವಾರ್ಷಿಕ ಆದಾಯವಷ್ಟೇ, ಹೊಲಗದ್ದೆ ಎಷ್ಟು, ಸ್ವಂತ ಮನೆ ಇದೆಯೋ, ಪದವೀಧರನೇ, ಆತನಿಗೆ ತಂದೆ ತಾಯಿಗಳು ಇದ್ದಾರೆಯೇ ಎಂಬುದು ಪ್ರಶ್ನಿಸುವ ಬದಲು ಜೀವನವಿಡೀ ತಮ್ಮ ಸುಖ ದುಃಖ ಹಂಚಿಕೊಂಡು ಸುಸಂಸ್ಕೃತ ಮನೆತನದ ಸದ್ಗುಣವಂತ ವರವನ್ನೇ ಆಯ್ಕೆ ಮಾಡಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕೋಡಿ ಜಿಲ್ಲೆಯ ನಿರ್ದೇಶಕರಾದ ವಿಠ್ಠಲ್ ಸಾಲಿಯಾನ್ ವಧುವರ ಹಾಗೂ ಪಾಲಕರಿಗೆ ಕಿವಿಮಾತು ಹೇಳಿದರು. ಅವರು ನಿಪ್ಪಾಣಿ ತಾಲೂಕಿನ ಬೋಜ ಗ್ರಾಮದಲ್ಲಿ ಜಿಒ ಔರ್ ಜಿನೋದೋ ವಿವಾಹ ಫೌಂಡೇಶನ್ ಹಮ್ಮಿಕೊಂಡ ಜೈನ ವಧುವರ ಪರಿಚಯ ಮೇಳದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಪ್ರಾರಂಭದಲ್ಲಿ ರೈತ ಸಂಘಟನೆ ಮುಖಂಡ ರಜನಿಕಾಂತ್ ಚೌಗಲೆ, ರಮಿತ್ ಸದಲ್ಗೆ, ಪ್ರಶಾಂತ್ ಪಾಟೀಲ್, ವೃಷಭ ಬಾಳಿಕಾಯಿ, ಡಾಕ್ಟರ್ ಸುದರ್ಶನ್ ಮೂರಾಬಟ್ಟೆ ಸೇರಿದಂತೆ ವೇದಿಕೆಯಲ್ಲಿ ಗಣ್ಯರು ಉಪಸ್ಥಿತರಿದ್ದರು. ನ್ಯಾಯವಾದಿ ಶ್ರೀಪಾಲ್ ಮುನ್ನೊಳ್ಳಿ ಅವರ ಹಸ್ತದಿಂದ ದೀಪ ಪ್ರಜ್ವಲನೆ ಮಾಡಲಾಯಿತು. ಜೈನ ಮನೆತನ ಅದು ಅರಸರ ಮನೆತನ. ನೀವೆಲ್ಲ ನೆನಪಿಟ್ಟುಕೊಳ್ಬೇಕು. ಅರಸರ ಮನೆತನ ಇವತ್ತು ಹುಟ್ಟುವ ಸಂತತಿಗೆ, ಮಕ್ಕಳಿಗೆ ಮದುವೆ ಮಾಡಿಕೊಳ್ಳಕ್ಕೆ ಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇಲ್ಲದೆ ಇವತ್ತು ಪರದಾಡುವಂತಹ ಪರಿಸ್ಥಿತಿ ಒಳಗೆ ನಾವಿದ್ದೇವೆ. ಅದನ್ನು ಯಾರು ಮಾಡಿದ್ದು? ಅದನ್ನು ಮಾಡಿದವರು ನಾವೇ. ಯಾಕೆಂತ ಹೇಳಿದ್ರೆ ನಾವು ನಮ್ಮ ಸಂಪತ್ತು ಇದನ್ನ ರೊಕ್ಕಕ್ಕೆ ಮಾರಕ್ಕೆ ಶುರು ಮಾಡ್ಯಾವೆ. ರೊಕ್ಕಕ್ಕೆ ಎಲ್ಲಿ ಮಾರಾಕ ನಾವು ನಮ್ಮನ್ನೆಲ್ಲ ಶುರು ಮಾಡ್ತೇವೋ ಅಲ್ಲಿ ಶಾಂತಿ ನೆಮ್ಮದಿಗಳು ಹಾಳಾಗ್ತವೆ. ಅದನ್ನೇ ಅವರ ಅಧ್ಯಕ್ಷರು ಇಲ್ಲಿ ವೇದಿಕೆಯಲ್ಲಿ ನಿಂತವರು ಎಲ್ಲರೂ ಹೇಳಿದದನ್ನೇ, ರೊಕ್ಕ 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 ರೊಕ್ಕ. ತಾಯಂದ್ರಿ ಇವತ್ತು ತಿಳ್ಕೊಳ್ಬೇಕಾದಪ್ಪ, ರೊಕ್ಕ ಆನೆಯ ಮೇಲೆ ನಿಂತು ಚೆಲ್ಲುವುದು, ಆದರೆ ಆನೆಯ ಮೇಲೆ ನಿಂತು ಗುಣವನ್ನ ಚೆಲ್ಲಕ ಆಗುವುದಿಲ್ಲ. ಇವತ್ತು ಗುಣವನ್ನ ಯಾರು ಗುಣವಂತ ಇದ್ದಾನೋ, ಸೌಂದರ್ಯವೂ ಬೇಡ. ಯಾಕಂದ್ರೆ ಮೊದಲಿನವರು ಕಾಲಿನದವರನ್ನ ಮದುವೆ ಆಗ್ಯಾರೆ, ಕಣ್ಣಿನದವರನ್ನು ಮದುವೆ ಆಗ್ಯಾರೆ, ಸಂಸಾರ ಮಾಡ್ಯಾರೆ, ಮಕ್ಕಳನ್ನು ಹುಟ್ಟಿಸ್ಯಾರೆ. ಆ ಮಕ್ಕಳು ಸಮಾಜಕ್ಕೆ ಬೇಕಾದಷ್ಟು ಕೊಡುಗೆ ಕೊಟ್ಟಾರೆ. ನಾವೀಗ ಏನ್ ಮಾಡತ್ತೇವೆ ಅಂದ್ರೆ ರೊಕ್ಕ ಎಲ್ಲ ಐತಿ ಅಂತ ನೋಡಾಕ ಶುರು ಮಾಡೇವೆ. ರೊಕ್ಕವಕ್ಕೆ ನಾವು ನಮ್ಮನ್ನ ಮಾರ್ಕೊಂಡ ಕಾರಣ ಏನಾಗಿತ್ತು ಅಂದ್ರೆ, ಈಗ ಹುಡುಗರಿಗೆ ಹುಡುಗ ಸಿಗಂಗಿಲ್ಲ, ಹುಡುಗಿಗೆ ಹುಡುಗಿ ಸಿಗಂಗಿಲ್ಲ, ಹುಡುಗ ಸಿಗಂಗಿಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಒಳಗೆ ಇದಾವೆ. ಬೆಂಗಳೂರಿನ ಜೀವನ ಚಲೋ ಐತಿ, ಮುಂಬೈಯ ಜೀವನ ಚಲೋ ಐತಿ ಅಂತ ಹೇಳಾಕ ನಾವು ಎಲ್ಲ ಮನಸ್ಸು ಮಾಡ್ಯಾವೆ. ಒಂದ್ ಮನೆಯೊಳಗ ನಾನು ನೋಡೇನೆ. ನಾನು 15 ವರ್ಷ ಬೆಳಗಾವಿ ಜಿಲ್ಲೆ ಒಳಗಿದ್ದ ನನ್ನ ಹತ್ರ ಇದ್ದ ಹುಡುಗರು, ಕೆಲಸಕ್ಕಿಂತ ಹುಡುಗರು, ಜೈನ ಹುಡುಗರು ಇವತ್ತಿಗೂ ಮದುವೆ ಆಗಿಲ್ಲ. ಬಾಗಲಕೋಟೆಗೆ ಒಬ್ಬನನ್ನ ವರ್ಗಾವಣೆ ಮಾಡಿಕೊಟ್ಟೇನೆ. ಹುಡುಗಿ ನೋಡ್ದ ಕೊನೆಗೆ ಅಂತರ್ಜಾತಿ ವಿವಾಹಕ್ಕೆ ಅಂತೇಳಿ ಮನಸ್ಸು ಮಾಡಿದ. ಕಳೆದ ವರ್ಷ ಅವರನ್ನ ಕಲಿಸಿದೆ, ನೀನು ಅಂತರ್ಜಾತಿ ವಿವಾಹ ಮಾಡುದು ಬೇಡ, ಜೈನದವರುಗಳಿಗೆ ಇದ್ದಂತಹ ಹುಡುಗ, ಜೈನ ಹುಡುಗಿಯೇ ನಿನಗೆ ಸಿಗ್ತಾಳೆ, ಅಂತರ್ಜಾತಿ ವಿವಾಹ ಮಾಡಬೇಡ ಅಂತ. ಬ್ರಾಹ್ಮಣ ಸಮುದಾಯ ಮತ್ತು ಜೈನ ಸಮುದಾಯ ಇಲ್ಲೀಗ ತೊಂದರೆ ಇರುವುದು. ಜೈನ ಸಮುದಾಯ ಮತ್ತು ಬ್ರಾಹ್ಮಣ ಸಮಾಜಕ್ಕೆ ಇವತ್ತು ಹುಡುಗಿ ಇಲ್ಲ ಅಂತ ಆಗೈತಿ. ಹಾಗಾಗಿ ತಾಯಂದ್ರು ಮನಸ್ಸು ಮಾಡ್ಬೇಕವ್ವ, ರೊಕ್ಕ ಇದ್ದವನಿಗೆ ಮದುವೆ ಮಾಡೋದಕ್ಕಿಂತಲೂ ಗುಣ ಇದ್ದವನಿಗೆ ನಾವು ಮದುವೆ ಮಾಡ್ತೇವೆ. ಅವನ 5 ಗುಂಟೆ 1 ಗುಂಟೆ ಕುಟುಂಬದಲ್ಲಿ ನಾವು ಬದುಕಬೇಕಾಗಿತ್ತಂದ್ರ ಮೊದಲೇನಾಗಿತ್ತಂದ್ರೆ ಅವಿಭಕ್ತ ಕುಟುಂಬ ಪದ್ಧತಿ ನಮ್ಮಲ್ಲಿ ಜಾರಿಯಲ್ಲಿತ್ತು. ಆದರೆ ನಂತರ ಪರಿವರ್ತನೆ ಆದಂತೆ ನಾವು ವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ನಾವು ಹೋದಿವಿ. ಈ ವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಹೋದ ನಂತರ ನಮ್ಮಲ್ಲಿ ಇಂಥ ಒಂದು ಪ್ರಕಾರಗಳು ಕಾಣಿಸಲಿಕ್ಕೆ ಪ್ರಾರಂಭ ಆದವು ಅಂತ ಹೇಳಬಹುದು. ನಾವು ಮದುವೆ ಅಂದ್ರೆ 2 ಕುಟುಂಬಗಳ, 2 ಜೀವಗಳ, 2 ಸಂಸ್ಕೃತಿಗಳ, 2 ಪ್ರದೇಶಗಳ, 2 ಭಾಷೆಗಳ, 2 ನೋಡಬೇಕಾಗಿತ್ತಂದ್ರ ವಿಚಾರಗಳ ಮಿಲನ ಇಲ್ಲಿ ಆಗ್ತಿರ್ತದ. ಅದಕ್ಕಾಗಿ ನೀವು ಯಾವಾಗಲೂ ಸಹಿತ ಮದುವೆ ಸಂದರ್ಭದಲ್ಲಿ ನಿಮ್ಮ ಕುಟುಂಬವನ್ನು ಆಯ್ಕೆ ಮಾಡುವಾಗ ಮೊಟ್ಟ ಮೊದಲನೇದಾಗಿ ನೀವು ಪರಿಗಣಿಸಬೇಕಾದ್ದು ಯಾವುದಾದ್ರೆ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಎಷ್ಟಿದೆ ಅನ್ನೋದು. ಜೊತೆಗೆ 2ನೇದಾಗಿ ಆ ಕುಟುಂಬದ ಶೈಕ್ಷಣಿಕ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ. 3ನೇದಾಗಿ ನೋಡಬೇಕಾಗಿತ್ತಂದ್ರ ಆ ಕುಟುಂಬದ ಸಂಸ್ಕಾರ, ಆ ಕುಟುಂಬದಲ್ಲಿ ಯಾವ ಮಟ್ಟಿಗೆ ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅರ್ಥ ಮಾಡಿಕೊಂಡರೆ ನೀವು ಆ ಕುಟುಂಬ ಜೊತೆಗೆ ಒಂದು ಸಂಪರ್ಕವನ್ನ, ಮದುವೆ ಕಾರ್ಯವನ್ನ ಬೆಳೆಸಬೇಕಾಗ್ತದೆ. ಆದ್ರೆ ನೋಡಬೇಕಾಗಿದ್ರೆ ಇವತ್ತು ನಾವೇನ್ ಮಾಡ್ತೀವಿ, ಮೊದಲೇ 2 ಮಾತ್ರ ಅನುಕೂಲ ಮಾಡ್ತೇವೆ. ಅವನ ಆರ್ಥಿಕ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ, ಅವ್ರು ನೋಡಬೇಕಾಗಿದ್ರೆ ಶಿಕ್ಷಣ ಎಷ್ಟಾಗಿದೆ. ಆದ್ರೆ ನೋಡಬೇಕಾಗಿತ್ತಂದ್ರೆ ಶಿಕ್ಷಣ ಅದು ಸಂಪೂರ್ಣ ಅಲ್ಲ. ಸಂಸ್ಕಾರ ಯಾವಾಗ ಚೆನ್ನಾಗಿ ಬೀಳ್ತದ ಆಗ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗ್ತದ. ಮತ್ತು ಪರಿಪೂರ್ಣ ಆದಂತ ವ್ಯಕ್ತಿನ ನಿಮ್ಮ ಜೊತೆ ನೋಡಬೇಕಿದ್ರೆ ಒಳ್ಳೆಯ ಸಂಗಾತಿ ಆಗಲಿಕ್ಕೆ ಸಾಧ್ಯದ. ಅದಕ್ಕಾಗಿ ನೀವು ಎಲ್ಲ ಅಂಶಗಳನ್ನ ಅನುಗುಣವಾಗಿ ತೆಗೆದು ಸಮಾಜವನ್ನ ತಿದ್ದುವಂತ
ಶಕ್ತಿ ಅಥವಾ ಪರಿವರ್ತನೆ ಮಾಡುವಂತ ಸಮಾಜದಲ್ಲಿ ಪರಿವರ್ತನೆ ಮಾಡುವಂತ ಶಕ್ತಿ ಎರಡೇ ಜನರಿಗೆ ಇತ್ತು. ಒಂದು ಮಹಿಳೆಯರಿಗದ, ಒಂದು ಶಿಕ್ಷಕ ಮತ್ತು ಶಿಕ್ಷಕರಿಗೆ ಉಳಿದವರಿಗೆ. ಅದಕ್ಕೆ ನಾನು ನಿಮ್ಮ ಸಂಖ್ಯೆ ಹೇಳ್ತಿರ್ತಪ್ಪ ಅಂದ್ರೆ ಇಲ್ಲೇನು ನಮಗೇನು ಈ ಸಾಮಾಜಿಕ ಸಮಸ್ಯೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಸಮಾಜ ಸಮಸ್ಯೆಗಳನ್ನು ಎದುರಿಸ್ತಾವ, ಆ ಸಮಾಜದಲ್ಲಿ ಪರಿವರ್ತನೆ ಮಾಡೋ ಶಕ್ತಿ ತಾವು ಹೆಣ್ಣುಮಕ್ಕಳಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಬೇಕಾಗ್ತದೆ. ಯಾಕಂದ್ರೆ ತಮಗೆ ಗೊತ್ತಿರಲಿ, ಮನೆಯ ಮೊದಲ ಪಾಠಶಾಲೆ ಜನನೇ ತಾನೇ ಮೊದಲು ಗುರು ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಹುಡುಗರೊಳಗ ಚಿಕ್ಕವರಲ್ಲಿ ಇದ್ದಾಗನೇ ಏನಾದರೂ ಪರಿವರ್ತನೆ ಬದಲಾವಣೆ ಆದ್ರೆ ಅವ್ರು ನಾಳೆ ಒಳ್ಳೆಯ ನಾಗರಿಕರಾಗಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬಾಳಲಿಕ್ಕೆ ಸಾಧ್ಯದ. ಅದಕ್ಕೆ ಚಿಕ್ಕವರು ಇದ್ದಾಗನೇ, ಮನೆಯಲ್ಲಿದ್ದಾಗನೇ, ಮನೆಯ ಮೊದಲ ಪಾಠಶಾಲೆ ಜನನೇ ಮೊದಲು ತಾನು ಗುರು ಅಂತ ಹೇಳುವಾಗ ಅಲ್ಲೇ ಅವರು ಒಳ್ಳೆಯ ಸಂಸ್ಕಾರ ಸಿಗಲಿಲ್ಲ ಅಂದ್ರೆ नाव भरत बाबासाहेब वगैरे, गाव हेरले, तालुका जिल्हा सोलापूर. शिक्षण 12+ ITI इलेक्ट्रिशियन, रान अर्धा एकर, नोकरी महाराष्ट्र राज्य वीज वितरण कंपनी MSDCL टेक्निशियन या हुद्द्यावर काम करतोय. पेमेंट आहे 45,000. ಈ ಸಂದರ್ಭದಲ್ಲಿ ಆಯೋಜಕರಾದ ಶೀತಲ್ ಬಾಗೆ, ಶ್ರೀಪಾಲ್ ಮುನ್ನೋಳಿ ಹಾಗೂ ಬಾಳಾಸಾಹೇಬ್ ಶಿಂದೆ ಮಾತನಾಡಿ, ವಧುವರರು ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಏನನ್ನು ಅಪೇಕ್ಷಿಸಬೇಕೆಂಬುದನ್ನು ವಿವರವಾಗಿ ತಿಳಿಸಿದರು. 350 ವರರು, 125 ವಧುಗಳು ಸೇರಿ ಕರ್ನಾಟಕ, ಮಹಾರಾಷ್ಟ್ರದಿಂದ 500ಕ್ಕೂ ಅಧಿಕ ವಧುವರರ ಪಾಲಕರು ಉಪಸ್ಥಿತರಿದ್ದರು. ವಧುವರರ ಪರಿಚಯ ಮೇಳ ಯಶಸ್ವಿಗೊಳಿಸಲು ಸಾಧನಾ ಬಾಗೆ, ಅಮಿತ್ ಮೂರಾಬಟ್ಟೆ, ಉದಯ್ ಕೆಸ್ತೆ, ಆನಂದ್ ಬಾಗೆ ಸೇರಿದಂತೆ ಜೈ ಕಿಸಾನ್ ರೈತ ಸಂಘಟನೆ ಕಾರ್ಯಕರ್ತರು, ಸ್ವಾಧ್ಯಾಯ ಮಹಿಳಾ ಮಂಡಳದ ಸದಸ್ಯರು, ಜೈನ ಶ್ರಾವಕಿಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.